ಅಂದರೆ ಇವತ್ತು 20ನೇ ತಾರೀಕು ಸಂಡೇ, ಜುಲೈ ತಿಂಗಳು. 2 ದಿನದ ಹಿಂದೆಗಡೆ ನಾನು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ಧರ್ಮಸ್ಥಳದ ವಿಚಾರ. ಯಾಕಪ್ಪ ಹಿಂಗಾಗಿ ಎಲ್ಲ ದುರವಸ್ಥೆ ಅಂತ ಅಂದ್ಬಿಟ್ಟು ಇಲ್ಲಿ ತನಕ ಯಾರೂ ರೇಸ್ ಮಾಡಿಲ್ದಲಿರೋ ಒಂದೆರಡು ವಿಚಾರಗಳು ಹೇಳಿದ್ದೆ. ನಾನು ಹೇಳಿ ಆದಮೇಲೆ ಕಂಟಿನ್ಯೂಸ್ ಎಲ್ಲ ವಿಡಿಯೋಗಳು ಯೂಟ್ಯೂಬರ್ಸು ಮತ್ತು ಮೀಡಿಯಾ ಎಲ್ಲ ನೋಡ್ತಾ ಇದ್ದೀನಿ. ಹೇಳಿ ಆದಮೇಲೆ 2 ದಿನದ ಹಿಂದೆಗಡೆ ನಾನು ಹೇಳಿರೋದು ನನ್ನ ವಿಡಿಯೋದಲ್ಲಿ. ನನ್ನ ವಿಡಿಯೋಗೆ ವ್ಯೂವರ್ಶಿಪ್ಪು ಇಷ್ಟೇ, ಬರೀ ಬೇರೆಣಿಕೆ. ಆದರೆ ಭಾಳ ದೊಡ್ಡ ದೊಡ್ಡ ಮನುಷ್ಯರು ನೋಡ್ತಾರೆ ಅಂತ ವಿಚಾರ ಗೊತ್ತಾಯ್ತು. ನೋಡ್ರಿ, ನಾ ಹೇಳಿ ಆದ ತಕ್ಷಣ ನೋಡ್ರಪ್ಪ ನೀವೆಲ್ಲಿ ಕೆಳಗಿದ್ದೀರಾ, ಕೆಳಗೆಲ್ಲಿದ್ದೀರಿ, ಮೇಲಿಂದ ಬರ್ರಿ ಅಂತ ನಾ ಹೇಳಿ ಆದಮೇಲೆ ಈಗ ನಿನ್ನೆ ನನಗೆ ಸಿಕ್ಕ ಸುದ್ದಿ ಪ್ರಕಾರ ಅಮಿತ್ ಶಾ, ನರೇಂದ್ರ ಮೋದಿ, TV ಇವರೆಲ್ಲರೂ ಪಿಕ್ಚರಿಗೆ ಬರ್ತಾ ಇದ್ದಾರೆ ಹಿಂಗಂತೆಲ್ಲ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ. ಅಂದ್ರೂ ಇದು ಮೇನ್ ಮೀಡಿಯಾದಲ್ಲಿ ಬರಬೇಕು, ಚಂದನ ಟಿವಿಯಲ್ಲಿ ಬರಬೇಕು, ಇದು ನನಗೆ ಬೇಕು. ಆಯ್ತಾ? ಯಾರ್ಯಾರೋ ಲೋಕಲ್ ಯೂಟ್ಯೂಬರ್ಸ್ ಹೇಳ್ಬಿಟ್ರೆ ಸಾಲದಿಲ್ಲ, ಮಾಡ್ತಿದ್ದಾರಂತೆ. ನೋಡ್ರಪ್ಪ, ಕೇರಳದಿಂದ ಜನ ಬರ್ತಾರಂತೆ, ತಮಿಳ್ನಾಡಿಂದ ಯಾರೋ ಒಬ್ರು ಯೂಟ್ಯೂಬರು ಹೆಸರು ಹಿಡ್ದು ಫುಲ್ಲು ಸ್ಟೋರಿ ಹೇಳಿದ್ದಾರೆ. ಇಂತಿಂತವ್ರು ಹಿಂಗೆ ಇವರು ಹೋಗಿ ಆ ದಕ್ಷಿಣ ಕನ್ನಡದ ಕಳ್ಳರೆಲ್ಲ ಸೇರ್ಕೊಂಡು ಹೋಗ್ಬಿಟ್ಟು ಹೈಕೋರ್ಟಿಂದ ಸ್ಟೇ ತಗೋಬರ್ತಾರಂತೆ, ಚಾನಲ್ಗಳನ್ನ ಮುಚ್ಚಾಕ್ಸ್ತಾರಂತೆ. ಈಗ ಇವರು ಹೋಗ್ಬೇಕಾಗತ್ತೆ ತಮಿಳ್ನಾಡು ಹೈಕೋರ್ಟಿಗೆ, ಅವ್ರ ಕಡೆ ಚಾನಲ್ಗಳನ್ನ ಬಂದ್ ಮಾಡ್ಸಕ್ಕೆ. ಮಾಡಿಸ್ಲಿ ನೋಡೋಣ. ತಮಿಳ್ನಾಡಿಗೆ ಹೋಗ್ಬಿಟ್ಟು ಇವ್ರದ್ದೇನಿದೆಯೋ ಮರ್ಮ ತೋರಿಸ್ಬಿಡ್ಲಿ ನೋಡೋಣ. ಈ ಸುದ್ದಿ ಏನು ಬಂದಿದೆಯೋ ನನ್ನ ಕಿವಿಗಳಿಗೆ ಏನು ಬಿದ್ದು, ನಿನ್ನೆನೂ ಮಲ್ಕೊಳ್ಳೋ ಟೈಮಿಗೆ ಸ್ವಲ್ಪ ಫ್ಲ್ಯಾಶ್ ಆಗ್ತಾ ಇತ್ತು. ಇವತ್ತಂತೂ ಬರೋ ಚಾನಲ್ಗಳೆಲ್ಲಾನು ಟಿಕಿಟಿ ಅದನ್ನೇ ಹೇಳ್ತಿದ್ದಾವೆ. NIA ಬರ್ತಿದ್ಯಂತೆ. NIA ಅಂದರೆ ಏನು ಗೊತ್ತಾ ನಿಮಗೆ? ನ್ಯಾಷನಲ್ ಇಂಟಿಗ್ರಿಟಿ ಎಂಥದ್ದು, ಈ ಟೆರರಿಸ್ಟ್ಗಳಿಗೆಲ್ಲ ರಿಲೇಟೆಡ್ ಕ್ರೈಮ್ಸ್ ಏನು ನಡೀತಾವೋ ಅಂತ ಕಳ್ಳರನ್ನ ಹಿಡ್ಕೊಳ್ಳೋಕ್ಕೆ ಅಂತ ಇರೋ ಅಂತ ಸ್ಪೆಷಲ್ ಏನು ಹೇಳ್ತಾರೆ ಅದಕ್ಕೆ, ಇನ್ಸ್ಟಿಟ್ಯೂಷನ್ ಆಫ್ ನಮ್ಮ ದೇಶದ ಇನ್ಸ್ಟಿಟ್ಯೂಷನ್. ಆಯ್ತಾ? ಇದನ್ನ ನರೇಂದ್ರ ಮೋದಿ ಟೀಮು ಮಾಡ್ತಾರಂತೆ. ನರೇಂದ್ರ ಮೋದಿ ಹೆಸರು ಹೇಳಿದ್ದು ಯೂಟ್ಯೂಬಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾನು ಕಂಡ್ರಪ್ಪ. ದಕ್ಷಿಣ ಕನ್ನಡದಲ್ಲಿ ನಡೀತಿರೋ ರಂಪಗಳಿಗೆಲ್ಲ ವಿಚಾರ ಹೋಗಿ ಪಾಪದ SP ನ, ಆಮೇಲೆ ಗನ್ಮನ್ ಸೆಕ್ಯೂರಿಟಿನೂ ಇಲ್ದೆಲ್ಲ ಇರೋ ಜುಡಿಷಿಯಲ್